ಈ ಮಾರಕ ಸ್ಟೋರಿ ಹನಿಮೂನ್ಗೆ ಹೋದಂತ ಸಂದರ್ಭದಲ್ಲಿ ಏನೇನಾಯ್ತು ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ AI ಚಿತ್ರಗಳ ಮೂಲಕವಾಗಿ ಸೀನ್ ಬೈ ಸೀನ್ ಏನಾಯ್ತು, ಹೆಂಗ ಕೊಂದ್ರು, ಯಾರ್ಯಾರಿದ್ರು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಎಸ್, ಸೀನ್ ನಂಬರ್ 1 ಇದು ಮೇಘಾಲಯದ ಆ ಪ್ರವಾಸಿ ತಾಣಕ್ಕೆ ಹೋದಂತ ಸಂದರ್ಭದಲ್ಲಿ ಸೋನಂ ಆಕೆಯ ಪ್ರಿಯತಮನ ಜೊತೆಯಲ್ಲಿ 3 ಜನ ಕರ್ಕೊಂಡ್ಬರ್ತಾರೆ. ಹಂತಕರು ಪ್ಲಾನ್ ಮಾಡ್ತಾರೆ ನಿಂತ್ಕೊಂಡು. ಗಂಡ ಹನಿಮೂನ್ಗೆ ಬಂದಿದ್ದೀವಿ, ಹೆಂಗ್ ಸಾಯಿಸಬೇಕು ಅನ್ನೋದಾಗಿ ಆರಂಭಿಕವಾಗಿ ಪ್ಲಾನ್ ಮಾಡ್ತಾರೆ. ಎಸ್, ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ AI ಮೂಲಕವಾಗಿ ನೀವು ಬಹಳ ಈಸಿಯಾಗಿ ಅರ್ಥ ಹೋಗುತ್ತೆ ನೋಡಿ. ಇದು ಸೀನ್ 2. 3 ಜನ ಹಂತಕರು ಜೊತೆಯಲ್ಲಿ ಇರುವಂತವರು ಸೋನಂ, ಮದುವೆ ಆಗಿರುವಂತ ಪತ್ನಿ ಇದ್ದಲ್ಲ, ಗಂಡನನ್ನ ಹೆಂಗ್ ಕೊಲೆ ಮಾಡಬೇಕು, ಹಂತಕರನ್ನ ಪ್ರಿಯಕರ ಕರೆಸ್ಕೊಂಡಿದ್ದಾನೆ. 3 ಜನ ಸೇರಿ ಸರಿಯಾದ ಸಂದರ್ಭದಲ್ಲಿ ಗಂಡನನ್ನ ಕೊಲ್ಲೋದಕ್ಕೆ ಬಹಳ ನೀಟಾಗಿ ಪ್ಲಾನ್ ಮಾಡ್ತಾರೆ. ನೋಡಿ 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 ಒಂದು ಕಡೆ ಆಕೆ ನಿಂತಿರ್ತಾಳೆ, ಮತ್ತೊಂದು ಕಡೆಯಲ್ಲಿ ಈ 3 ಜನ ಹೋದ್ಮೇಲೆ ಹೆಂಗ್ ಕೊಲ್ಲೋದು, ಆತನನ್ನ ಯಾವ ರೀತಿಯಾಗಿ ಕೊಲ್ಲಬೇಕು, ಯಾಕಂದ್ರೆ ಆತ ಒಬ್ಬನೇ ಎಷ್ಟೊತ್ತಿಗೆ ಸಿಗ್ತಾನೆ, ಈಕೆ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಹೆಂಗ್ ಮರ್ಡರ್ ಮಾಡಬೇಕು ಅನ್ನೋದಾಗಿ 3 ಜನ ಹಂತಕರು ಯಾರ್ಯಾರು UP ಇಂದ ಬಂದಿದ್ರಲ್ಲ, ಈ ಆರೋಪಿಗಳು ಯಾರಿದ್ರಲ್ಲ, ಇವ್ರು ಪ್ಲಾನ್ ಮಾಡ್ಕೊಂತಾರೆ. ಎಲ್ಲಿ ಕೊಲ್ಲೋದು, ಹೇಗೂ ಕೊಲ್ಲಬೇಕು, ಯಾವ ಸಂದರ್ಭದಲ್ಲಿ, ಬೆಳಿಗ್ಗೆನ ಮಧ್ಯಾಹ್ನನ ಅನ್ನೋ ನಿಟ್ಟಿನಲ್ಲಿ. ಅದಾದ್ಮೇಲೆ ಎಲ್ಲರೂ ಜೊತೆ ಆಗ್ತಾರೆ. ಯಾರ್ಯಾರು ಆ ಸೀನಿಗೆ ಬಹಳ ಪ್ರಮುಖವಾಗಿ ಈ 3 ಜನ ಹಂತಕರು ಪ್ಲಸ್ ಸೋನಂ ಪ್ರಿಯಕರ ಮತ್ತು ಪತಿ ರಾಜ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ನಷ್ಟು ಜನ ಸುತ್ತುವರಿತಾರೆ. ಆತನಿಗೆ ಏನು ಆಗ್ತಿದೆ ಅಂತ ಗೊತ್ತಾಗಲ್ಲ. ಆತ ಬಂದು ನಿಂತಿರ್ತಾನೆ ಪ್ರವಾಸಿ ತಾಣ. ಆ ಸಂದರ್ಭದಲ್ಲಿ 4 ಜನ ಸೋನಂ ಪ್ರಿಯಕರ, 3 ಜನ ಹಂತಕರು ಬರ್ತಾರೆ, ಅಡ್ಡ ಹಾಕ್ತಾರೆ, ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂತ ಸಂದರ್ಭದಲ್ಲೇ ಶಾಕಿಂಗ್ ಅಂತಂದ್ರೆ ಹೊಸದಾಗಿ ಕೈ ಹಿಡಿದಿರುವಂತ ಪತ್ನಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಪಾಪ ಪತ್ನಿ ನನ್ನ ಜೊತೆ ಏನೋ ಮಾತಾಡಕ್ ಬಂದ್ಲು, ಅಥವಾ ನನ್ನ ಜೊತೆ ಇರೋ ನಾನು ಅವಳನ್ನ ರಕ್ಷಣೆ ಮಾಡ್ಬೇಕಲ್ಲ. ಆಗ ಗೊತ್ತಾಗುತ್ತೆ ಪತ್ನಿಯೇ ಇವೆಲ್ಲ ಪ್ಲಾನ್ ಮಾಡಿರೋದು. ಪ್ರಿಯಕರನ ಜೊತೆ ಸೇರಿ ಈ 3 ಜನ ಆರೋಪಿಗಳು ಹಂತಕರನ್ನ ಕರೆಸ್ಕೊಂಡು ನನಗೇನೋ ಒಂದು ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋದು ಗಂಡನಿಗೆ ಆ ಸ್ಪಾಟ್ ಅಲ್ಲಿ ಗೊತ್ತಾಗುತ್ತೆ. ಮದುವೆಯಾಗ ಹನಿಮೂನಿಗೆ ಬಂದಿರುವಂತ ಸಂದರ್ಭದಲ್ಲಿ ಆಗಿರುವಂತ ದೃಶ್ಯಾವಳಿಗಳಿದು. AI ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದೀವಿ. ನೋಡಿ ನೋಡಿ ನೋಡಿ, ಅಲ್ಲಿ ಒಂದು ಕಡೆ ನೋಡಿ, ಈ ಹಂತಕರು ಪತಿಯನ್ನ ಹಿಡ್ಕೊಂಡಿರ್ತಾರೆ, ಆತ ಒದ್ದಾಡ್ತಿರ್ತಾನೆ. ಬಟ್ ಈ ಪತ್ನಿ ಮತ್ತು ಆಕೆಯ ಪ್ರಿಯಕರ ಪ್ಲಾನ್ ಮಾಡ್ತಿರ್ತಾರೆ. ಏನು ಮಾಡಬೇಕು, ನೆಕ್ಸ್ಟ್ ಏನು, ಗಂಡನನ್ನ ಹೆಂಗ್ ಚಟ್ಟ ಕಟ್ಟೋದು, ಅವನನ್ನ ಹೆಂಗ್ ಫಿನಿಶ್ ಮಾಡೋದು, ಎಲ್ಲಿ ಹೋಗೋದು ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಪರದಾಡ್ತಿರ್ತಾನೆ. ಸೀನ್ 7 ನೋಡಿ, ಗಂಡ ರಾಜ ಒದ್ದಾಡ್ತಿದ್ದಾನೆ, ರಘುವಂಶಿ. ಅವರೆಲ್ಲರೂ ಕೂಡ ಆತನನ್ನ ಹಿಡ್ಕೊಂಡು ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ತಳ್ಳಾಟ, ನೂಕಾಟ, ಆತನ ಕುತ್ತಿಗೆಯನ್ನ ಹಿಸುಕುವಂತ ಕೆಲಸ ಆಗ್ತಿದೆ. ನೋಡಿ, ಕೈ ಹಿಡಿದಿರುವಂತ ಹೆಂಡತಿನಿ ಅವ್ರ ಜೊತೆ ಕೈ ಸೇರಿಸಿ ಗಂಡನ ಹತ್ಯೆ ಮಾಡ್ಕೊಳ್ತಿದ್ದಾನೆ, ಒದ್ದಾಡ್ತಿದ್ದಾನೆ. ಆತ ಹೊಸದಾಗಿ ಮದುವೆಯಾಗಿದ್ದಾರೆ, ಹನಿಮೂನಿಗೆ ಬಂದಿರುವಂತ ಸಂದರ್ಭದಲ್ಲಿ ಪತ್ನಿ ಪ್ರಿಯಕನ ಜೊತೆಯಲ್ಲಿ ಹಿಂಗ್ ಮಾಡಿದ್ರೆ ಯಾವ ಪುರುಷ ಆದ್ರೂ ತೊಡ್ಕೊಂತಾನೆ. ಅವರು ಹೊಡಿತಾ ಇರುವಂತ ಆ ಗಾಯಗಳು, ಅವರು ಹೊಡಿತಾ ಇರುವಂತ ಏಟುಗಳಿಗಿಂತ ಹೆಚ್ಚಾಗಿ ಹೃದಯಕ್ಕಾಗಿರುವಂತ ಘಾಸಿನೇ ಹೆಚ್ಚು. ಸೀನ್ 8 ಅವರೆಲ್ಲರೂ ಸೇರ್ಕೊಂಡು ಹಂತಕರು ಈ ರೀತಿಯಾದಂಥ ಒಂದು ಘಟನೆ ಮಾಡ್ತಾರೆ. AI ಚಿತ್ರದ ಮೂಲಕವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಮೇಘಾಲಯದಲ್ಲಿ ಹೊಸದಾಗಿ ಮದುವೆಯಾಗಿರುವಂಥ ಜೋಡಿಗೆ ಏನಾಯ್ತು ಅನ್ನೋದನ್ನ ಗಾಬರಿ ಆಗ್ಬಿಡ್ತಾಳೆ. ಈ ಸಂದರ್ಭದಲ್ಲಿ ಅಲ್ಲಿ ಈ ಸೀನ್ 9 ನೋಡ್ತಾ ಇದೀವಲ್ಲ, ಇದು ಬಹಳ ಪ್ರಮುಖವಾಗಿ ಆತನನ್ನ ಹೆಂಗ್ ಕೊಲೆ ಮಾಡೋದನ್ನಾಗಿ ಆ ಪ್ರಿಯಕರ ಮತ್ತು ಆತನ ಪ್ರಿಯತಮೆ ಸೋನಂ, ಹೊಸದಾಗಿ ಮದುವೆ ಆಗಿರುವಂಥ ಜೋಡಿ ನೀಟಾಗಿ ಪ್ಲಾನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು, ಪ್ರಿಯಕರನ ಜೊತೆ ಸೇರಿ ಒಂದು ಕಡೆಯಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ. ಅವರೆಲ್ಲರೂ ಕೂಡ ಪ್ಲಾನ್ ಮಾಡ್ತಿದ್ದಾರೆ. ಇದು ಕಣಿವೆಯ ಹತ್ತಿರ ಒಂದು ಜಲಪಾತದ ಪ್ರದೇಶ ಇರುತ್ತೆ, ಚಿರಾಪುಂಜಿ ಹತ್ರ. ಆ ಚಿರಾಪುಂಜಿ ಹತ್ರ ಪ್ರದೇಶದಲ್ಲೇ ಪ್ಲಾನ್ ಮಾಡ್ತಿದ್ದಾರೆ ಆತನನ್ನ ಕೆಳಗೆ ದಬ್ಬೋದಕ್ಕೆ. ಇದು ಅವರಿಬ್ರು ಕೂಡ ನಿಂತ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿಂದ ಹೆಂಗೆ ಎಸ್ಕೇಪ್ ಆಗೋದು, ಆತನನ್ನ ಇಲ್ಲೇ ಮುಗಿಸ್ಬಿಟ್ಟು ನಾವು ಓಡ್ ಹೋಗೋದಾ, ಅಥವಾ ಮತ್ತೊಂದು ಕಡೆ ಏನಾದರೂ ಮಾಡೋದಾ, ಈ ಜೊತೆಲಿ ಬಂದಿರುವಂಥ ಹಂತಕರು ಎಲ್ಲೂ ಹೋಗೋದು ಅನ್ನುವಂಥ ಮೇಜರ್ ಪ್ಲಾನ್ ಮಾಡ್ತಾರೆ. ನೋಡಿ, ಹೊಸದಾಗಿ ಮದುವೆ ಆಗಿರುವಂಥ ಹೆಂಡತಿ ಗಂಡನಿಗೆ ಇಂಥ ಒಂದು ಪರಿಸ್ಥಿತಿ ತಂದಿಟ್ಟಿರೋದು. ಸುತ್ತಮುತ್ತ ಇರೋರೆಲ್ಲರೂ ಕೂಡ ಹಂತಕರು, ಜೊತೆಯಲ್ಲಿ ಮದುವೆ ಆಗಿರುವಂಥ ಗಂಡನನ್ನು ಈ ರೀತಿಯಾಗಿ ಸಾಯಿಸ್ತಿದ್ದಾರೆ. ಜೊತೆಯಲ್ಲಿ ಪ್ರಿಯಕರ ಬೇರೆ, ಪ್ರಿಯಕರನ ಮೂಲಕವಾಗಿಯೇ ಇಂಥದ್ದೊಂದು ಘಟನೆ ಆಗ್ತಿರೋದು. ನೋಡಿ, ಸೀನ 13 ಗಮನಿಸ್ತಾ ಇದ್ದೀವಿ ನಾವು. ನೋಡಿ ನೋಡಿ, ಸೊಸೆ ಮನೆಗೆ ಎಂತಹದ್ದು ಖುಷಿ ತರ್ತಾಳೆ ಅಂತಂದ್ರೆ ಸಾವಿಗೆ ತಳ್ತಿದ್ದಾಳೆ, ಸೂತಕ ಆವರಿಸ್ಕೊಂತಾ ಇದೆ ಅಲ್ಲಿ. ಆ ಕ್ಷಣಕ್ಕೇನೆ ಕೈ ಹಿಡಿದಂತಹ ಪತ್ನಿನೇ ಹಂತಕರ ಜೊತೆ ಮಾರಕಾಸ್ತ್ರಗಳಿಂದ ಹಾನಿ ಮಾಡ್ತಾರೆ. ಕೈಯಲ್ಲಿ ಮಾರಕಾಸ್ತ್ರಗಳಿರ್ತವೆ, ಅದರಿಂದಾನೇ
ಯಾರ ತಾಳಿ ಕಟ್ಟಿದ ಗಂಡನನ್ನ ಸಾಯಿಸೋದಕ್ಕೆ ಅದು ಹೆಂಗ ಮನಸ್ಸು ಬರುತ್ತೆ? ಅದು ಎಂಥ ಹೃದಯ ಇರ್ಬೋದು, ಅದು ಎಂಥ ವಿಕೃತ ಭಾವ ಇರ್ಬೋದು. ಅಬ್ಬಬ್ಬಬ್ಬ, ನೋಡಿ ನೋಡಿ, ರಾಜ್ ಮದುವೆಯಾಗಿರುವಂಥ ಗಂಡ, ಇನ್ನೊಂದು ಕಡೆ ಇರುವಂಥ ರಾಜ್ ಕುಹಾನ್ ಅನ್ನುವಂಥ ಆಕೆಯ ಪ್ರಿಯಕರ ಎಲ್ಲರೂ ಸೇರ್ಕೊಂಡು ಬಡಿತಾರೆ, ಹೊಡಿತಾರೆ, ಚಚ್ಚುತ್ತಾರೆ, ಮಾರಕಾಸ್ತ್ರಗಳಿಂದ ದಾಳಿ ಮಾಡ್ತಾರೆ. ಪಾಪ ನರಳಾಡ್ತಿರೋದಾನು ಆತನನ್ನ ತಬ್ಬಿಕೊಂಡು ಈಕೆ ನಿಂತಿರ್ತಾಳೆ. ಪ್ರಿಯಕರನ ಜೊತೆ ಲವ್ ಮಾಡಿರುವಂಥ ಹುಡುಗ ಆತನೇ ಎಲ್ಲ ರೀತಿಯಾಗಿ ಹನಿಮೂನ್ ಬನ್ನಿ ಆತನನ್ನ ಮುಗಿಸೋಣ, ದುಡ್ಡು ತಗೊಂಡು ಓಡಿ ಹೋಗೋಣ ಅನ್ನುವಂಥ ಪ್ಲಾನ್ ಮಾಡಿರ್ತಾನೆ. ಆಕೆ ನೋಡಿ ನೋಡಿ ಆತನ ಕೊಲೆಯಾಗತ್ತೆ, ಮಾರಕಾಸ್ತ್ರಗಳಿಂದ ಆತನನ್ನ ಹತ್ಯೆ ಮಾಡ್ತಾರೆ. ಯಾರು? ಗಂಡನನ್ನ. ಆತನನ್ನ ಅಲ್ಲೇ ತಳ್ಳಿ ಸಾಯಿಸಿ ಕಣಿವೆಗೆ ಹಾಕಿ ಇವರಿಬ್ರು ಅಲ್ಲಿಂದ ಪರಾರಿ. ಪ್ರಿಯಕರನ ಜೊತೆ ಸೋನಂ ಮದುವೆಯಾಗಿರುವಂತ ಪತ್ನಿ, ಇನ್ನು ಪತ್ನಿ ಅಲ್ಲ, ಪಾಪ ಗಂಡನ ಶವ ಅಲ್ಲಿ ಬೀಳುತ್ತೆ. ಯಾಕಂದ್ರೆ ಆತನ ಸಾಯಿಸ್ತಾರೆ. ಪ್ರಿಯಕರನ ಜೊತೆ ಅಲ್ಲಿಂದ ಎಸ್ಕೇಪ್, ಓಡ್ ಹೋಗ್ತಾಳೆ. ದಡ 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 ಅಂತ ಹಿಡ್ಕೊಂಡು ಬ್ಯಾಗ್ ಹಾಕ್ಕೊಂಡು, ಯಾಕಂದ್ರೆ ರಿಟರ್ನ್ ಟಿಕೆಟು ಮಾಡಿರ್ಲಿಲ್ಲ, ಗೊತ್ತಿತ್ತು